ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಒನ್ ಮೋರ್ ಪ್ರೀ ವೆಡ್ಡಿಂಗ್ ಶೂಟ್ನ ಮಿನಿ ವ್ಲಾಗ್ಗೆ ಸ್ವಾಗತ. ನಿಮಗೆ ಪ್ರೀ ವೆಡ್ಡಿಂಗ್ ಶೂಟ್ ವಿಡಿಯೋಗೆ ತುಂಬಾ ವ್ಯೂಸ್ ಆಗಿದ್ದರಿಂದ ಮತ್ತೆ ಇನ್ನೊಂದು ಪ್ರೀ ವೆಡ್ಡಿಂಗ್ ಶೂಟ್ ವಿಡಿಯೋನ ವ್ಲಾಗ್ ಮಾಡಿ ಬಿಡ್ತಾ ಇದ್ದೀನಿ. ಸೊ ಅರ್ಲಿ ಮಾರ್ನಿಂಗ್ ಶೂಟ್ ಇತ್ತು. ನಾನು 6:30 ಅಷ್ಟೊತ್ತಿಗೆ ನನ್ನ ಲೊಕೇಶನ್ನ ರೀಚ್ ಆಗಿದ್ದೆ. 6:30ಗೆ ಕ್ಲೈಂಟ್ ಕೂಡ ಬಂದರು. ನಾನು ಮೇಕಪ್ನ ಕಂಪ್ಲೀಟ್ ಮಾಡಿ ಅವರನ್ನು ಶೂಟ್ಗೆ ಅಂತ ಹೇಳಿ ಹೊರಗಡೆಗೆ ಬಂದ್ವಿ. ಅಂದರೆ ಪ್ಯಾಲೇಸ್ ಮುಂದೆ ಶೂಟ್ ಇತ್ತು. ಮೈಸೂರು ಪ್ರೀ ವೆಡ್ಡಿಂಗ್ ಶೂಟ್ ಇದ್ದಾಗ ಯೂಶ್ವಲಿ ಫಸ್ಟ್ ಲೊಕೇಶನ್ ಬಂದು ಪ್ಯಾಲೇಸ್ ಮುಂದೆನೇ ಇರುತ್ತೆ ಎಲ್ಲ ಟೈಮ್ ಕೂಡ. ಸೊ ನೀವು ನೋಡ್ತಾ ಇದ್ದೀರಲ್ಲ, ಈ ರೀತಿ ಬಂದಿತ್ತು ಫೋಟೋಸ್ ಕೂಡ. ನಂತರ ಅಲ್ಲೇ ಪಕ್ಕದಲ್ಲೇ ಒಂದು ಪಾರಿವಾಳ ಕೂರೋ ಸ್ಪಾಟ್ ಇದೆ ಅಂತ ಹೇಳ್ಬಿಟ್ಟು ಫೋಟೋಗ್ರಾಫರ್ಗಳು ಕರ್ಕೊಂಡೋದ್ರು. ಪಾರಿವಾಳ ಶಾಟ್ ಬಂದು ಒಂದೇ ಶೂಟಲ್ಲಿ ಕಂಪ್ಲೀಟ್ ಆಗಬೇಕು, ಇಲ್ಲ ಅಂತಂದರೆ ಮತ್ತೆ ಅದು ಕೂರೋದು ಮತ್ತೆ ತುಂಬ ಕಷ್ಟ ಆಗುತ್ತೆ. ಸೊ ಫೋಟೋಗ್ರಾಫರ್ಗಳು ಇವ್ರಿಗೆ ಫಸ್ಟೇ ಹೇಳಿದ್ರು ಒಂದೇ ಶೂಟಲ್ಲಿ ಕಂಪ್ಲೀಟ್ ಆಗಬೇಕು ಅಂತ ಹೇಳ್ಬಿಟ್ಟು. ಬಟ್ ಆದ್ರೂ ಇವರು ರೀಟೇಕ್ ತೊಗೊಂಡಿದ್ದ ಕಾರಣ ಈ ಶೂಟ್ ಬಂದು ಇನ್ಕಂಪ್ಲೀಟ್ ಆಗುತ್ತೆ. ಬಟ್ ಕೆಲವೊಂದೊಂದು ಫೋಟೋಸ್ ಬಂದು ಚೆನ್ನಾಗಿ ಬಂದಿರುತ್ತೆ. ಸೊ ಈ ಲೊಕೇಶನ್ನ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಪ್ಲೇಸ್ ಬಂದು ಕಡ್ಕೋಳ ಮೈನಿಂಗ್ ಸ್ಪಾಟ್ಗೆ ನಾವು ರೀಚ್ ಆಗೋಣ ಅಂತ ಪ್ಲ್ಯಾನ್ ಮಾಡ್ಕೋತಾರೆ. ಸೊ ಅಲ್ಲಿಗೆ ಹೋಗೋಕ್ಕೆ ಮೊದಲೇ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ನಾವೆಲ್ಲರೂ ಕೂಡ ಒಟ್ಟಿಗೆ ಟಿಫನ್ ಮಾಡಿಕೊಂಡು ನೆಕ್ಸ್ಟ್ ಪ್ಲೇಸ್ಗೆ ರೀಚ್ ಆದ್ವಿ. ಮೇ ಬಿ ಅರೌಂಡ್ 11 o'clock ಆಗಿತ್ತು ಅನಿಸುತ್ತೆ ಈ ಸ್ಪಾಟ್ಗೆ ನಾವು ರೀಚ್ ಆದಾಗ. ನೀವು ನೋಡ್ತಾ ಇದ್ದೀರಾ, ನಮ್ಮ ಬ್ರೈಡ್ ಬಂದು ನಡ್ಕೊಂಡು ಹೋಗ್ತಾ ಇದ್ದಾರೆ ಫುಲ್ ನಿಧಾನಕ್ಕೆ. ಆಲ್ರೆಡಿ ಫೋಟೋಗ್ರಾಫರ್ ಹೋಗಿ ಅಲ್ಲಿ ಆಲ್ರೆಡಿ ಸೆಟ್ ಹಾಕ್ಕೊಂಡು ವೆಯ್ಟ್ ಮಾಡ್ತಿರ್ತಾರೆ. ಆದರೂ ಕೂಡ ಅವ್ರು ಎಂಜಾಯ್ ಮಾಡ್ಕೊಂಡು ನಿಧಾನಕ್ಕೆ ನಡ್ಕೊಂಡು ಬರ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೆ ಬೇಗ ಬನ್ನಿ ಅಂತ, ಆದ್ರೂ ಅವ್ರು ಕೆಲವೊಂದೊಂದು ಫೋಟೋಸ್ ಅಲ್ಲಿಗೆ ಅವರು ಹೊಸ್ದಾಗಿ ಬಂದಿರೋದ್ರಿಂದ ಅಲ್ಲಿ ಪ್ಲೇಸ್ಗಳದ್ದು ಫೋಟೋಸ್ನ ತೊಗೊಂಡು ವೀಡಿಯೋಸ್ ಮಾಡಿಕೊಂಡು ನಿಧಾನಕ್ಕೆ ಬರ್ತಾಯಿದ್ರು. ಈ ಪ್ಲೇಸಲ್ಲಿ ತುಂಬ ಜಾಸ್ತಿ ಯಾರೂ ಇರಲಿಲ್ಲ, ನಾವು ಒಬ್ಬರೇ, ನಮ್ಮದು ಟೀಮ್ ಮಾತ್ರ ಇದ್ವಿ. ನೆಕ್ಸ್ಟ್ ನಾವು ಹೊರಡೋ ಟೈಮಲ್ಲಿ ಇನ್ನೊಂದು ಟೀಮ್ ಬಂದರು ಅಷ್ಟೇ. ಹಾಗಿದ್ದರಿಂದ ಅವರು ಆರಾಮಾಗಿಯೇ ಫೋಟೋಶೂಟ್ನ ಮಾಡಿದ್ರು. ತುಂಬ ಬಿಸಿಲಿದ್ದಿದ್ದ ಕಾರಣ ನಾನು ತುಂಬ ಹೊತ್ತು ಆ ಪ್ಲೇಸಲ್ಲಿ ಇರಲಿಲ್ಲ, ನಾನು ಕಾರಲ್ಲಿ ಹೋಗಿ ಕೂತ್ಕೊಬಿಟ್ಟಿದ್ದೆ. ಫಸ್ಟ್ ಲೊಕೇಶನಲ್ಲಿ ಗೌನ್ ಮಾತ್ರ ಹಾಕಿದ್ರು ಅಂತ ಈ ಲೊಕೇಶನಲ್ಲಿ ಟೇಲ್ ಹಾಕ್ಬಿಟ್ಟು ಕೆಲವೊಂದೊಂದು ಫೋಟೋಸ್ನ ತೆಗಿತಾರೆ. ನೆಕ್ಸ್ಟು ಜೀನ್ಸ್ ವೇರ್ ಮಾಡ್ತಾರೆ. ಅದಾದ ನಂತರ ವರ್ಕುಡ್ ದೇವಸ್ಥಾನದಲ್ಲಿ ನೆಕ್ಸ್ಟ್ ಲೊಕೇಶನ್ ಪ್ಲ್ಯಾನ್ ಮಾಡಿದರು. ಸೊ ಅಲ್ಲಿಗೆ ತಕ್ಕಂತೆ ಟ್ರೆಡಿಷ್ನಲ್ ಆಗಿ ಸ್ಯಾರಿ ಹಾಕಿದ್ದೆ. ಈ ಲೊಕೇಶನ್ನ ರೀಚ್ ಆದಾಗ ಅರೌಂಡ್ 3 o'clock ಏನೋ ಆಗಿತ್ತು ಅನಿಸುತ್ತೆ. ಇಲ್ಲಿ ಸ್ವಲ್ಪ ಟೈಮ್ ತೊಗೋತೀನಿ, ಯಾಕಂದರೆ ಮೇಕಪ್ ಫಸ್ಟಿಂದ ಮಾಡ್ತೀನಿ. ಯಾಕಂದರೆ ಪದೇ ಪದೇ ಮೇಕಪ್ ಮೇಲೆ ಮೇಕಪ್ ಮಾಡಿದಾಗ ತುಂಬ ಹೆವಿ ಅನಿಸುತ್ತೆ ಅಂತ ಹೇಳ್ಬಿಟ್ಟು ನೀಟಾಗಿ ಟಿಶ್ಯೂಲ್ ಕ್ಲೀನ್ ಮಾಡಿಬಿಟ್ಟು ಮೇಕಪ್ ಮಾಡಿ ಹೇರ್ ಸ್ಟೈಲ್ನ ಲೇಸ್ ಬ್ರೈಡ್ ಮಾಡಿದ್ದೆ. ಮೇ ಬಿ ಅರೌಂಡ್ 20 minutes ಟೈಮ್ ತೊಗೊಂಡೆ ರೆಡಿ ಮಾಡೋಕ್ಕೆ. ನಂತರ ಶೂಟ್ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಅರೌಂಡ್ 5:15ಗೆ ಶೂಟ್ನ ಕ್ಲೋಸ್ ಮಾಡ್ತಾರೆ. ನಾವು ಯಾರೂ ಇನ್ನೂ ಊಟನೇ ಮಾಡಿರಲಿಲ್ಲ. ಎಲ್ಲರಿಗೂ ತುಂಬಾ ಹಸಿವಾಗಿತ್ತು. ಎಸ್ಪೆಷಲಿ ಪಾಪ ಫೋಟೋಗ್ರಾಫರ್ಗಳು ತುಂಬಾ ಕಷ್ಟಪಟ್ಟಿರ್ತಾರೆ, ಅವರು ತುಂಬ ಟಯರ್ಡ್ ಆಗಿದ್ದರು. ನಂತರ ಎಲ್ಲರೂ ಒಟ್ಟಿಗೆ ಹೋಗಿ ವರುಣ ಬ್ಯಾಕ್ ವಾಟರಲ್ಲಿ ಒಟ್ಟಿಗೆ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತೀವಿ. ಸೊ ಸ್ವಲ್ಪ ಹೊತ್ತು ಒಂದು 10 minutes ಏನೋ ರೆಸ್ಟ್ ಮಾಡ್ತೀವಿ ಅಷ್ಟೇ. ಸೊ ನೆಕ್ಸ್ಟು ಮತ್ತೆ ಶೂಟ್ಗೆ, ಇನ್ನೊಂದು ಶೂಟ್ಗೆ ರೆಡಿ ಆಗ್ತೀವಿ. ಇದು ಬಂದು ಫೈನಲ್ ಶೂಟ್ ಆಗಿರುತ್ತೆ. ಆ್ಯಕ್ಚುಲಿ ಈ ಫೋಟೋಗ್ರಾಫರ್ಗಳು ಬಂದು ತುಂಬಾ ಫ್ರೆಂಡ್ಲಿ ಆಗಿದ್ದರು. ಸೊ ಅಷ್ಟೊಂದೇನು ನಮಗೂ ಅಷ್ಟೇ, ಅವ್ರಿಗೂ ಅಷ್ಟೇ, ಅಂದರೆ ಬ್ರೈಡ್ ಮತ್ತು ಗ್ರೂಮ್ಗೂ ಅಷ್ಟೇ ರಿಸ್ಕ್ ಅಂತ ಅನ್ನಿಸ್ಲಿಲ್ಲ. ಎಲ್ಲರೂ ಕಾಮಿಡಿ ಮಾಡ್ಕೊಂಡು ಜೋಕ್ ಮಾಡಿಕೊಂಡು ಒನ್ ಡೇ ಟ್ರಿಪ್ ಥರ ಎಂಜಾಯ್ ಮಾಡಿದ್ದೀವಿ ಎಲ್ಲರೂ ಕೂಡ. ಥ್ರೂ ಔಟ್ ದ ಶೂಟ್ ಫುಲ್ ಕೂಡ ಮಹೇಶ್ ಸರ್ ಮತ್ತು ಪೂರ್ವಿ ಸರು ಫುಲ್ಲು ನಗಾಡಿಸ್ಕೊಂಡೇ ವರ್ಕ್ ಮಾಡಿದ್ರು. ಅಲ್ಲಿ ನೋಡ್ತಾ ಇದ್ದೀರಲ್ಲ, ನೋಡಿ ಈಗ ಅವ್ರು ಹೇಳ್ಕೊಡ್ತಾ ಇದ್ದಾರೆ ಹೇಗೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಈಗೇ ಅವರು ಫುಲ್ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ನಮಗೆ. ವರ್ಕ್ ಎಷ್ಟೇ ಕಷ್ಟ ಇದ್ದರೂ ಈ ರೀತಿ ಖುಷಿಯಾಗಿ ಕೆಲಸ ಮಾಡಿದಾಗ ನಮಗೂ ಕೂಡ ಟಯರ್ಡ್ ಫೀಲ್ ಆಗೋದಿಲ್ಲ. ನೆಕ್ಸ್ಟ್ ಬಂದು ಈ ರೀತಿ ಸೆಟ್ ಹಾಕ್ಬಿಟ್ಟು ಲೋ ಲೈಟಲ್ಲಿ ಕೆಲವೊಂದು ಫೋಟೋಸ್ನ ಕ್ಯಾಪ್ಚರ್ ಮಾಡ್ತಾರೆ. ನಂತರ ಶೂಟ್ನ 7 o'clockಗೆ ಕ್ಲೋಸ್ ಮಾಡ್ತಾರೆ. ಶೂಟ್ ಎಲ್ಲ ಮುಗಿಸಿ ಮನೆಗೆ ಬರೋ ಅಷ್ಟರಲ್ಲಿ ಅರೌಂಡ್ 10 o'clock ಆಗಿತ್ತು. ನನಗಂತೂ ಫುಲ್ ಕೋಲ್ಡ್ ಆಗಿಬಿಟ್ಟಿತ್ತು. ಸೊ ಫುಲ್ ಟಯರ್ಡ್ ಆಗಿದ್ದರಿಂದ ಊಟ ಮಾಡಿ ಮಲಗಿಬಿಟ್ಟೆ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಟೇಕ್ ಕೇರ್, ಬಾಯ್.